ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನಗಳಿಂದ ನಮ್ಮ ಈ ಒಂದು ಚಾನಲ್ನಲ್ಲಿ ಯಾವುದೇ ಒಂದು ವಿಡಿಯೋಗಳು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಏನಕ್ಕಂದರೆ ನಾವು ಕೂಡ ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ಆದರೆ ಇನ್ನೂ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ನಡೆದಿರೋಂಥ GPSTR ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಬಾಕಿ ಇದೆ. ಅದು ಕೂಡ ರೆಡಿ ಇದೆ. ಸದ್ಯದಲ್ಲೇ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ. ಸೊ ಅದನ್ನೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ಇನ್ನಿತರ ಅಭ್ಯರ್ಥಿಗಳಿಗೂ ಕೂಡ ಹೆಲ್ಪ್ ಆಗೋ ಉದ್ದೇಶಕ್ಕೋಸ್ಕರ ನೀವು ಇದನ್ನು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಬನ್ನಿ ಇವತ್ತಿನ ಒಂದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಪ್ರಮುಖ ಮಾಹಿತಿ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ನೋಟಿಫಿಕೇಷನ್ ಹೊರಬಿದ್ದಿದೆ. ನೋಟಿಫಿಕೇಷನ್ ಅಂದರೆ GPSTRನ ನೋಟಿಫಿಕೇಷನ್ ಅಲ್ಲ ಇದು. ಸೊ GPSTRನ ನೋಟಿಫಿಕೇಷನನ್ನು ನೋಟಿಫೈ ಅಥವಾ ಅದನ್ನು ಅನೌನ್ಸ್ ಮಾಡಲಿಕ್ಕೆ ಒಂದು ರೂಲ್ಸ್ಗಳು ಅಥವಾ ಒಂದು ಪರ್ಮಿಷನ್ ಬೇಕಾಗಿರುತ್ತೆ. ಆ ಪರ್ಮಿಷನ್ ತೊಗೊಳಕ್ಕೋಸ್ಕರ ಈ ಒಂದು ಆರ್ಡರ್ ಕಾಪಿನ ಕಳಿಸಿರೋದು. ಇದರಲ್ಲಿ ಏನಿರುತ್ತೆ ಅಂದರೆ ಫಸ್ಟೇ ನಾನು ಹೇಳ್ಬಿಡ್ತೀನಿ ಏನಿರುತ್ತೆ ಅಂತ. ಸೊ ಟೋಟಲ್ ಆಗಿ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ನಾವು ಈ ಒಂದು GPSTR 6 to 8 ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಇದೀವಾ ಅನ್ನೋದಕ್ಕೆ ಇಲ್ಲೊಂದು ಕ್ರೈಟೀರಿಯಾನ ಕೊಟ್ಟಿದ್ದಾರೆ. ಸೊ ಯಾವುದರಲ್ಲಿ 50% ಸ್ಕೋರ್ ಇರಬೇಕು ಅಥವಾ ಯಾರ್ಯಾರಿಗೆ 50% ಮತ್ತು ಯಾರು 45% ತೆಗಿಬೇಕು ಈ ರೀತಿ. ಮತ್ತು ಸಬ್ಜೆಕ್ಟ್ಸು ತುಂಬ ಜನ ಕನ್ಫ್ಯೂಷನ್ ಇತ್ತು. ಮ್ಯಾಥಮೆಟಿಕ್ಸ್ ಸೈನ್ಸ್ ಟೀಚರ್ ಆಗಬೇಕಂದ್ರೆ ಯಾವ್ಯಾವ ಸಬ್ಜೆಕ್ಟನ್ನು ಓದಿರಬೇಕು ಡಿಗ್ರಿಯಲ್ಲಿ, ಮತ್ತು ಸೋಷಿಯಲ್ ಟೀಚರ್ ಆಗಬೇಕಂದ್ರೆ ಯಾವ್ಯಾವ ಸಬ್ಜೆಕ್ಟ್ ಓದಿರಬೇಕು. ಸೊ ಈ ರೀತಿ ತುಂಬ ಜನಕ್ಕೆ ಗೊಂದಲಗಳಿರ್ತವೆ. ಸೊ ಅದೆಲ್ಲ ಬಗೆಹರಿಸೋಕ್ಕೆ ಮತ್ತು ಸೆಲೆಕ್ಷನ್ ಪ್ರೊಸೀಜರ್, ಸೊ ಯಾವ ರೀತಿ ಒಂದು ಕಟ್ ಆಫ್ ಅಥವಾ ಈ ಪರ್ಸೆಂಟೇಜು ಡಿರೈವ್ಡ್ ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಏಜ್ ಬಗ್ಗೆನೂ ಕೂಡ ನಿಮಗಿಲ್ಲಿ ಐಡಿಯಾಸ್ ಸಿಗುತ್ತೆ. ಸೊ ನೋಡಿ, ಇಲ್ಲಿ ಇದು ಕೂಡ ಒಂದು ರೀತಿಯಲ್ಲಿ ಡ್ರಾಫ್ಟ್ ರೂಲ್ ಅಂತಲೇ ಕರಿಬೋದು. ಬಟ್ ಆದರೆ ಪ್ರೀವಿಯಸ್ ಡ್ರಾಫ್ಟ್ ರೂಲಲ್ಲಿ ಬರೀ ನಿಮಗೆ ಎಲಿಜಿಬಿಲಿಟಿ ಕೊಟ್ಟಿದ್ದರು. ಈ ರೀತಿ ನಿಮಗೆ ಡಿರೈವ್ಡ್ ಪರ್ಸೆಂಟೇಜು ಮತ್ತು ಕ್ಲಿಯರ್ ಕಟ್ಟಾಗಿ ಮಾಹಿತಿ ಇರಲಿಲ್ಲ. ಸೊ ಇದು ಹೊರಗಡೆ ಬಿದ್ದಿದೆ ಅನ್ನೋ ಮಾತ್ರಕ್ಕೆ ನಾವು ಈಸಿಯಾಗಿ ಹೇಳ್ಬೋದು ಸದ್ಯದಲ್ಲೇ ನೋಟಿಫಿಕೇಷನ್ ಮಾಡ್ತಾರೆ ಅಂತ. ಬನ್ನಿ ಈಗ ಡ್ರಾಫ್ಟ್ ರೂಲ್ಸಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಒನ್ ಬೈ ಒನ್ನು. ಸೊ ಇಲ್ಲಿ ಮೊದಲನೇದಾಗಿ ನೀವು ನೋಡೋದಾದರೆ ಇಲ್ಲಿ ಥರ್ಡ್ ಕಾಲಮ್, ಈ ಡೆಫಿನೇಷನ್ಸ್ ಇವೆಲ್ಲ ಬೇಡ, ಅವು ನಮಗೆ ಸಂಬಂಧಪಡಲ್ಲ. ಸೊ ಏಜ್ ಲಿಮಿಟ್ ಅಂತ ಬಂದರೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೈನ್ಡ್ ದ ಏಜ್ ಆಫ್ 21 years ಆ್ಯಂಡ್ ನಾಟ್ ಅಟೈನ್ಡ್ ದ ಏಜ್ ಆಫ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಮಿನಿಮಮ್ ಏಜು 21 years ಆಗಿರುತ್ತೆ. ಸೊ ಏನಕ್ಕೆ ಮಿನಿಮಮ್ ಏಜ್ 21 ಆಗಿರುತ್ತೆ ಅಂದರೆ ಅಫ್ಕೋರ್ಸ್ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಇದಕ್ಕೆ ಎಲಿಜಿಬಲ್ ಆಗಬೇಕಂದ್ರೆ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಅಂದರೆ BEd ಕಂಪ್ಲೀಟ್ ಆಗಿರಬೇಕು. ಹಾಗಾಗಿ ಅಲ್ಲಿ 21 years ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕೆಳಗಡೆ ನೋಡಿ, ಮ್ಯಾಕ್ಸಿಮಮ್ ಇಯರ್ಸ್, ಮಿನಿಮಮ್ ಏಜ್ ಗೊತ್ತಾಯಿತು ನಿಮಗೆ 21 years, ಮ್ಯಾಕ್ಸಿಮಮ್ ಏಜು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಫಸ್ಟ್ ಪಾಯಿಂಟ್ ನೋಡ್ಬೋದು ಇಲ್ಲಿ, ಈ ಪಾಯಿಂಟಲ್ಲಿ 47 years in case of a candidate belonging to the scheduled caste or scheduled tribe or category 1 or a candidate belonging to the category of persons with disability. ನೋಡಿ, ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. SC, ST, C1 ಆ್ಯಂಡ್ PH ಅಂದರೆ ಪರ್ಸನಲಿ ಡಿಸಬಿಲಿಟಿ ಇರೋಂಥ ಡಿಸಬಿಲಿಟಿ ಇರೋಂಥ ಕ್ಯಾಂಡಿಡೇಟ್ಸ್ಗಳಿಗೆ 47 years ತನಕ ಅವಕಾಶ ಇದೆ. ಅಂದರೆ 47 ವರ್ಷದ ತನಕ ಅರ್ಜಿನ ಸಲ್ಲಿಸ್ಬೋದು. ಅಂದ್ರೆ ಅಷ್ಟು ವರ್ಷದೊಳಗಡೆ ಇರೋರೆಲ್ಲರೂ ಕೂಡ ಇಲ್ಲಿ ಅರ್ಹರಾಗ್ತಾರೆ. ಸೆಕೆಂಡ್ ಪಾಯಿಂಟಿಗೆ ಬರೋದಾದರೆ 45 years ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಆಫ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನೇಮ್ಲಿ. ಸೊ ರಿಮೈನಿಂಗ್ ಕೆಟಗರೀಸ್ಗಳಿಗೆ ಇಲ್ಲಿ 45 years ಮೆನ್ಷನ್ ಮಾಡಿದ್ದಾರೆ. ಆ ಕೆಟಗರೀಸ್ ಯಾವ್ಯಾವುದು ಅಂತ ನೋಡೋದಾದರೆ ಇಲ್ಲಿ ನೋಡಿ, ಕೆಟಗರಿ 2A, 2B, 3A, 3B, 42 years ಇನ್ ಅದರ್ ಕೇಸಸ್. ನೋಡಿ, ಜಸ್ಟ್ ಕೆಟಗರಿ 2A, 2B, 3A, 3Bಗೆ 45 years. ಅದೇ ರೀತಿ ಕೆಟಗರಿ SC, ST ಕೆಟಗರಿ 1 ಪರ್ಸ್ನಲ್ ವಿತ್ ಡಿಸಬಿಲಿಟಿ ಇರೋರಿಗೆ 47 years. ಸೊ ಇದು ಏಜ್ ಕ್ರೈಟೀರಿಯಾ ಆಗಿರುತ್ತೆ. ಸೊ ನೆಕ್ಸ್ಟು ಇಲ್ಲಿ ನೋಡ್ಬೋದು, ಅದು ಯಾವುದ್ರ ರೂಲ್ ಪ್ರಕಾರ ಏಜ್ ಕ್ರೈಟೀರಿಯಾ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೆಳಗಡೆ ಆರ್ಟಿಕಲ್ಸ್ ಅವೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ನಮಗೆ ಬೇಕಾಗಿಲ್ಲ. ಸೊ ನೆಕ್ಸ್ಟು ಫೋರ್ತ್ ಒನ್ನು ಸೆಲೆಕ್ಷನ್ ಅಥಾರಿಟಿ. ಸೊ ಇದು ಯಾರ್ಯಾರು ನಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅದು ಕೂಡ ನಮಗೆ ಅವಶ್ಯಕತೆ ಇಲ್ಲ. ಮೋಡ್ ಆಫ್ ರಿಕ್ರೂಟ್ಮೆಂಟ್ ಕೂಡ ಬೇಕಾಗಿಲ್ಲ. ಸೊ ಇಲ್ಲಿ ಸೆಲೆಕ್ಷನ್ ಕ್ರೈಟೀರಿಯಾ ಅಂತ ಇದೆ, ತುಂಬ ಇಂಪಾರ್ಟೆಂಟ್ ಇದು ಸೆಲೆಕ್ಷನ್ ಕ್ರೈಟೀರಿಯಾ. ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ನೋಡೋಣ. ಇಲ್ಲಿ ಎ ಕಾಲಮಲ್ಲಿ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ವಿತ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಆರ್ ಬ್ಯಾಚುಲರ್ ಇನ್ ಎಜುಕೇಷನ್ ಆರ್ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಆರ್
ಬ್ಯಾಚುಲರ್ ಇನ್ ಸ್ಪೆಷಲ್ ಎಜುಕೇಷನ್ ದ ವೇಟೇಜಸ್ ಶಾಲ್ ಬಿ ಆಸ್ ಫಾಲೋಸ್ ನೇಮ್ಲಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತೇ ಇದೆ ಸ್ಪೆಷಲ್ ಎಜುಕೇಷನ್ ಬರುತ್ತೆ ಬಿ ಎಡಲ್ಲಿ, ಮತ್ತು ಎಲಿಮೆಂಟ್ರಿ ಡಿಪ್ಲೊಮೊ ಡಿ ಎಡ್ ಕೂಡ ಬರುತ್ತೆ. ಸೊ ಈ ಥರ ಅವರು ಪ್ರತ್ಯೇಕವಾಗಿ ಅವರು ವೆಯ್ಟೇಜನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ. ಫಸ್ಟ್ ಒನ್ ನೋಡಿ 0.50, ದಟ್ ಮೀನ್ಸ್ 50% ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನೋಡಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ನೀವು ಬರೆಯುವಂಥ GPSTR ಎಕ್ಸಾಮಿನೇಷನಲ್ಲಿ 50% ಸಿ ಇ ಟಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಸಿ ಇ ಟಿಯಿಂದ 50% ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ದೆನ್ ಸೆಕೆಂಡ್ ಪಾಯಿಂಟಿಗೆ ಬರೋಣ. 0.20 ಫಾರ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಅಂದರೆ ಟಿ ಇ ಟಿಯಿಂದ 20%. ಸೊ ಇದು ತುಂಬ ಜನಕ್ಕೆ ಗೊಂದಲ ಆಗಿರುತ್ತೆ, ಸರಿಯಾಗಿ ಗೊತ್ತಾಗ್ತಾ ಇರಲ್ಲ. ಸೊ ಇಲ್ಲಿ ಟಿ ಇ ಟಿ ಬಂದ್ಬಿಟ್ಟು ನಿಮಗೆ 20%ಗೆ ಇರುತ್ತೆ. ಈ ಕಾಲಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಕಾಲಮಿಗೆ ಬಂದರೆ 0.20 ಫಾರ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಗ್ರ್ಯಾಜುಯೇಟ್ ಡಿಗ್ರಿ. ಸೊ ಅಂದರೆ ಡಿಗ್ರಿಯಲ್ಲಿ ಅಂದರೆ ಓವರಾಲ್ ಡಿಗ್ರಿಯಲ್ಲಿ ನಿಮಗೆ ಏನು ಮಾಡ್ತಾರೆ 20%ನ್ನು ಕನ್ಸಿಡರ್ ಮಾಡ್ತಾರೆ. ತುಂಬ ಜನಕ್ಕೆ ಡೌಟ್ ಇದೆ, ಆ 20% ಯಾವ ರೀತಿ ಕೌಂಟ್ ಮಾಡ್ತಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವೀಗ ಮ್ಯಾಥಮೆಟಿಕ್ಸ್ ಸೈನ್ಸ್ ಟೀಚರ್ ಅಪ್ಲೈ ಮಾಡೋರು PM ಹ್ಯಾಂಡ್ ಆಗಿರಬೇಕು. ಸೊ ಫಿಸಿಕ್ಸು ಮ್ಯಾಥಮೆಟಿಕ್ಸನ್ನು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಈ ಮೂರು ಅಗ್ರಿಗೇಟ್ ತೊಗೊಳ್ತಾರೆ. ಅಥವಾ ಓವರಾಲ್ ಡಿಗ್ರಿ ಫಾರ್ ಎಕ್ಸಾಂಪಲ್ 3200ಗೆ ನಾವೇನು ಎಕ್ಸಾಮ್ ಬರೆದಿರ್ತೀವೋ ಅಷ್ಟು ಕನ್ಸಿಡರ್ ಆಗುತ್ತೆ ಅಂತ 100% ರೈಟು. 3200ಗೆ ನಾವೆಷ್ಟು ಅಪ್ಟೈನ್ಡ್ ಮಾರ್ಕ್ಸ್ ಇರುತ್ತೋ ಅದರಲ್ಲಿ 20%. ಇದು ಕ್ಲಿಯರ್ ಮಾಡ್ಕೊಳ್ರಿ, ಲಾಸ್ಟ್ ಟೈಮ್ ಕೂಡ ತುಂಬ ಜನ ತಪ್ಪು ಮಾಡಿದ್ರಿ. ದೆನ್ ಫೋರ್ತ್ ಪಾಯಿಂಟು 0.10 ಫಾರ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಟೀಚರ್ ಎಜುಕೇಷನ್ ಕೋರ್ಸ್, ಅಂದರೆ ಬಿ ಎಡ್ ಇನ್ ಸ್ಪೆಷಲ್ ಎಜುಕೇಷನ್, ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಯಾವುದಾದ್ರೂ ಆಗಲಿ ಅದರಲ್ಲಿ 10%ನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಬೇಕಾದ್ರೆ 100% 90% ತೆಗೆದಿದೆ ಅಂದರೆ 9 ಅಂತ ಆ್ಯಡ್ ಆಗುತ್ತೆ. ಸೊ ಈ ಥರ ಡಿರೈವ್ಡ್ ಪರ್ಸೆಂಟೇಜ್ ಅಥವಾ ವೆಯ್ಟೇಜಸನ್ನು ಅವರು ಎಕ್ಸಾಮಿನೇಷನಲ್ಲಿ ನಮ್ಮ ಒಂದು ಕಟ್ ಆಫಿಗೆ ಅಲ್ಲಿ ಆ್ಯಡ್ ಅಪ್ ಮಾಡ್ತಾರೆ. ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಹ್ಯಾವಿಂಗ್ 4 year ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಟೀಚರ್ ಎಜುಕೇಷನ್ ಕೋರ್ಸ್, ಫಾರ್ ಎಕ್ಸಾಂಪಲ್ ಕೆಲವರು ಈಗ ರೀಸೆಂಟಾಗಿ ಒಂದು ಎಜುಕೇಷನ್ ಪಾಲಿಸಿಲಿ ಚೇಂಜ್ ಮಾಡಿರೋದು ಏನಂದರೆ ಡಿಗ್ರಿ ಜೊತೆನೇ BEd ಕೂಡ ಕಂಪ್ಲೀಟ್ ಮಾಡೋ ಅಂಥ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿದ್ರು. ಆ ಕೋರ್ಸನ್ನ ಯಾರಾದರೂ ಮಾಡಿದರೆ ಸೊ ಅವರಿಗೆ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಇಲ್ಲಿ ನೋಡಿ 50% ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅವರಿಗೂ ಕೂಡ ಸೇಮ್ ಇರುತ್ತೆ. ಸ್ವಲ್ಪ CETಲಿ 50% ಇರುತ್ತೆ. ಬಟ್ ಎಲ್ಲಿ ಚೇಂಜಸ್ ಆಗುತ್ತೆ ಅಂದರೆ 20% ಫಾರ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಇದು ಕೂಡ ಆ್ಯಸ್ ಯೂಶುವಲ್ ಇರುತ್ತೆ. ಆದರೆ ಇಲ್ಲಿ ಪ್ರತ್ಯೇಕವಾಗಿ ಡಿಗ್ರಿಯಲ್ಲಿ 20% ಮತ್ತು BEdಲ್ಲಿ 10% ಹೋಗ್ಬಿಟ್ಟು ಎರಡು ಒಟ್ಟಿಗೆ ಸೇರಿ ಏನಾಗುತ್ತೆ 30% ಅವರು ನಿಮಗೆ 4 year ಕೋರ್ಸ್ ಏನು ಮಾಡಿರ್ತೀರಲ್ವ 3 year ಡಿಗ್ರಿ ಪ್ಲಸ್ 1 year BEd ಅಷ್ಟು ಸೇರಿಸಿ ಅವ್ರು ಏನು ಮಾಡ್ತಾರೆ 4 year ಕೋರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಕೆಳಗಡೆ ಕೋರ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ, BE IED ಆರ್ BA BSc ED ಆರ್ BA ED ಆರ್ BSc ED. BSc ಇನ್ ಎಜುಕೇಷನ್ನು, ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ ಎಜುಕೇಷನ್ನು, BA ಆರ್ BSc ಇನ್ ಎಜುಕೇಷನ್ನು. ಸೊ ಇದೆಲ್ಲ ಕೂಡ ಡಿಗ್ರಿ ಪ್ಲಸ್ BEd ಎರಡು ಒಟ್ಟಿಗೆ ಕಲಿಯೋದಕ್ಕೆ 4 year ಪ್ಲ್ಯಾನ್ ಇದು. ಸೊ ಇಷ್ಟು ನಿಮಗೆ ಡಿರೈವ್ಡ್ ಪರ್ಸೆಂಟೇಜ್ ಬಗ್ಗೆ ಆಯಿತು, ಎಲ್ಲರಿಗೂ ಕೂಡ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊತೀನಿ. ಸೊ ದೆನ್ ರಿಸರ್ವೇಷನ್ ಆಫ್ ಪೋಸ್ಟ್ ಅವಶ್ಯಕತೆ ಇಲ್ಲ ನಮಗೆ ಇವಾಗ. ಸೆಲೆಕ್ಷನ್ ಲಿಸ್ಟ್ ಕೂಡ ಅದೇ ಲಿಸ್ಟ್ ಯಾವ ರೀತಿ ಬಿಡ್ತಾರೆ ಅಂತ ಅದು ನಮಗೆ ಇವಾಗ ಅವಶ್ಯಕತೆ ಇಲ್ಲ. ನಮಗೆ ಮೈನ್ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಮಾತ್ರ ಸಾಕು. ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಅಂದರೆ ಸ್ಕೆಡ್ಯೂಲ್. ದಟ್ ಮೀನ್ಸ್ ಮಿನಿಮಮ್ ಕ್ವಾಲಿಫಿಕೇಷನ್. ನಮಗೆ ಏನು ಕ್ವಾಲಿಫಿಕೇಷನ್ ಇರಬೇಕು, ಅರ್ಹತೆಗಳೇನು, ಎಜುಕೇಷ್ನಲ್ ಕ್ವಾಲಿಫಿಕೇಷನ್ಸ್ ಅಂದರೆ ಶೈಕ್ಷಣಿಕವಾಗಿ ನಾವು ಏನೇನು ಅರ್ಹತೆ ಹೊಂದಿರಬೇಕು, ಈ ಪೇಪರಿಗೆ ನಾನು ಎಲಿಜಿಬಲ್ ಇದೀನಾ ಇಲ್ವಾ ಅಂತ ನಾವೇ ಚೆಕ್ ಮಾಡ್ಕೋಬೋದು. ಇಲ್ಲಿ ನಂಬರ್ ಆಫ್ ಪೋಸ್ಟ್ ಟು ಬಿ ಫಿಲ್ಡ್. ಸೊ ಎಷ್ಟು ಪೋಸ್ಟನ್ನ ಫಿಲ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದರೆ 15,000. ಇಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು. ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಫಾರ್ ದ ಕ್ಲಾಸ್ 6 to 8 ಪೇ ಸ್ಕೇಲ್ 14,550 to 26,700. ಸೊ ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನಲ್ಲಿ ನೋಡೋದಾದರೆ ಫಸ್ಟ್ ಪಾಯಿಂಟು ಗ್ರ್ಯಾಜುಯೇಟ್ ಡಿಗ್ರಿ ವಿತ್ ಮಿನಿಮಮ್ 50% ಆಫ್ ಅಗ್ರಿಗೇಟ್ ಮಾರ್ಕ್ಸ್ ಆ್ಯಂಡ್ 2 year ಡಿಪ್ಲೊಮೊ ಇನ್ ಎಲಿಮೆಂಟ್ರಿ ಎಜುಕೇಷನ್. ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನೀವು ಡಿಗ್ರಿಯಲ್ಲಿ ಓವರಾಲ್, ನಾಟ್ ಇಂಡಿವಿಜುವಲ್ ಸಬ್ಜೆಕ್ಟ್ಸ್, ಒಂದೊಂದೇ ಸಬ್ಜೆಕ್ಟ್ ಅಂತ ತುಂಬ ಜನ ಅಂದ್ಕೊಳ್ತೀರಾ, ಒಂದೊಂದೇ ಸಬ್ಜೆಕ್ಟ್ ಅಲ್ಲ, ಓವರಾಲ್ ಡಿಗ್ರಿಯಲ್ಲಿ 50% ಸ್ಕೋರ್ ಮಾಡಿರಬೇಕು.
ಸೊ ಮತ್ತು ಇದು ಯಾವ್ಯಾವ ಕ್ಯಾಸ್ಟ್ನವರಿಗೂ ಅಂತಲೂ ಕೂಡ ಬರುತ್ತೆ, ಅದು ಕೂಡ ಇಂಪಾರ್ಟೆಂಟು. ವೆಯ್ಟ್ ಮಾಡಿ, ತುಂಬ ಜನ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಕೆಲವೊಬ್ಬರಿಗೆ 45% ಕೂಡ ಇದೆ. ಅದು ಯಾವ ಕ್ಯಾಸ್ಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಒಂದು ತಿಳ್ಕೊಳ್ಳಿ, ಡಿಗ್ರಿಯಲ್ಲಿ ಓವರಾಲ್ ನೀವೇನು ಕೋರ್ಸ್ ಮಾಡಿರ್ತೀರೋ ಆ ಕೋರ್ಸಲ್ಲಿ 50% ಅಗ್ರಿಗೇಟ್ ಇರಬೇಕು. 2 ಇಯರ್ ಡಿಪ್ಲೊಮಾ ಇನ್ ಎಜುಕೇಷನ್ ಮಾಡಿರಬೇಕು, ಅಂದರೆ DED ಆರ್ BEd ಕಂಪಲ್ಸರಿ ಆಗಿರಲೇಬೇಕು. ಆರ್ ಇಲ್ಲೊಂದಿದೆ ನೋಡಿ, ಆರ್ ಗ್ರ್ಯಾಜುಯೇಟ್ ಡಿಗ್ರಿ ವಿತ್ ಮಿನಿಮಮ್ 50% ಆಫ್ ಅಗ್ರಿಗೇಟ್ ಮಾರ್ಕ್ಸ್ ಆ್ಯಂಡ್ ಬ್ಯಾಚುಲರ್ ಇನ್ ಎಜುಕೇಷನ್. ಅಂದರೆ ಡಿಗ್ರಿಯಲ್ಲಿ ಮಿನಿಮಮ್ 50% ತೆಗೆದು BEd ಮಾಡಿದ್ರು ಕೂಡ, ಮೇಲ್ಗಡೆ ಕೊಟ್ಟಿರೋದು ಡಿಪ್ಲೊಮಾ ಇನ್ ಎಜುಕೇಷನ್, ದಟ್ ಮೀನ್ಸ್ DEd. ಕೆಳಗಡೆ ಕೊಡ್ತಾ ಇರೋದು DEd ಆದರೂ ಮಾಡಿರಿ ಡಿಗ್ರಿ ಜೊತೆ, ಅಥವಾ BEd ಆದರೂ ಮಾಡಿರಿ. ಬಟ್ ಆದರೆ ಎರಡರಲ್ಲೂ ಕೂಡ 50% ಅಗ್ರಿಗೇಟ್ ಇರಲೇಬೇಕು. ಡಿಗ್ರಿಯಲ್ಲೂ ಕೂಡ 50% ಇರಬೇಕು, ಬ್ಯಾಚುಲರ್ ಆಫ್ ಎಜುಕೇಷನ್ ಆರ್ ಡಿಪ್ಲೊಮಾ ಇನ್ ಎಜುಕೇಷನಲ್ಲೂ ಕೂಡ ನಿಮಗೆ 50% ಇರಲೇಬೇಕು. ಅದು ಸ್ಪೆಷಲ್ ಎಜುಕೇಷನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ ಇನ್ನೂ ಕೆಲವೊಂದು ಕ್ಯಾಟಗರಿ ಬರುತ್ತೆ, PUC ವಿತ್ ಮಿನಿಮಮ್ 50% ಆಫ್ ಅಗ್ರಿಗೇಟ್ ಮಾರ್ಕ್ಸ್ ಆ್ಯಂಡ್ 4 ಇಯರ್ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಆರ್ 4 ಇಯರ್ ಬ್ಯಾಚುಲರ್ ಆಫ್ ಎಜುಕೇಷನ್. ಅದೇ ನಾನು ಅವಾಗಲೇ ಹೇಳಿದ್ನಲ್ಲ, 4 ಇಯರ್ ಎಲಿಮೆಂಟ್ರಿ ಎಜುಕೇಷನ್ನು. ಅದ್ರ ಜೊತೆ ಡಿಗ್ರಿ ಮಾಡ್ದಲೇ PUC ಮಾಡಿದ್ರು ಕೂಡ ಅಲ್ಲಿ PUC ಕೂಡ ಇನ್ಕ್ಲೂಡ್ ಆಗುತ್ತೆ. ಯಾಕೆ? 4 ಇಯರ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರೋದ್ರಿಂದ PUCಲೂ ಕೂಡ ಮಿನಿಮಮ್ 50% ಇರಬೇಕು. 4 ಇಯರ್ ಕಂಟಿನ್ಯೂಸ್ ಆಗಿ BEd ಪ್ಲಸ್ ಡಿಗ್ರಿ ಓದಿರೋರು, ಅದರಲ್ಲೂ ಕೂಡ ನಿಮಗೆ 50% ಓವರಾಲ್ ಅಗ್ರಿಗೇಟ್ 4 ವರ್ಷದ್ದು ಸೇರಿ 50%. ಮತ್ತು ಅದ್ರ ಜೊತೆನೇ PUC ಕೂಡ 50% ಇರಬೇಕು. ಸೊ ಇಷ್ಟು ನಿಮಗೆ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಫಾರ್ GPSTR ಎಕ್ಸಾಮಿನೇಷನ್. ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರೊವೈಡೆಡ್ ದಟ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ belonging to the scheduled caste or scheduled tribe or category 1 of other backward classes, or a candidate belonging to the category of person with disability, the above requirement of marks in graduate degree or PUC shall be minimum 45%. ನೋಡಿ, SC ST C1 ಅಂದರೆ category 1 ಮತ್ತು ಪರ್ಸನ್ ವಿತ್ ಡಿಸಬಿಲಿಟೀಸ್ PH ಕ್ಯಾಂಡಿಡೇಟ್ಗಳಿಗೆ ಇವರಿಗೆ 50% ಬದಲಾಗಿ 45% ಅಂದರೆ 45% ಅಗ್ರಿಗೇಟ್ ಇರಬೇಕು. ಅದು PUCಲಾದರೂ ಆಗಿರಲಿ, ಡಿಗ್ರಿ ಆದರೂ ಆಗಿರಲಿ, BEd ಆರ್ DEd ಆದರೂ ಆಗಿರಲಿ, ಎಲ್ಲದರಲ್ಲೂ 45% ಅವರಿಗೆ ಒಂದು 5% ಇಲ್ಲಿ ಮೀಸಲಾತಿ ಕೊಡಲಾಗಿದೆ. ಆ್ಯಂಡ್ ಪಾಸ್ ಇನ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕಂಡಕ್ಟೆಡ್ ಬೈ ದ ಗೌರ್ನಮೆಂಟ್ ಆಫ್ ಕರ್ನಾಟಕ ಆರ್ ಗೌರ್ನಮೆಂಟ್ ಆಫ್ ಇಂಡಿಯಾ. ಇಲ್ಲಿ ಎರಡು ಬರುತ್ತೆ, ಒಂದು TET, ಅನದರ್ ಒನ್ ಇಸ್ CTET, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, KTET ಅಂದರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಇವೆರಡರಲ್ಲಿ ಯಾವ್ದು ಬರೆದಿದ್ರು ಕೂಡ ಇಲ್ಲಿ ವ್ಯಾಲಿಡ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಅವರು ಗೌರ್ನಮೆಂಟ್ ಆಫ್ ಕರ್ನಾಟಕ ಆರ್ ಗೌರ್ನಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. TET ಕಂಪಲ್ಸರಿ ಇರುತ್ತೆ. ಜನರಲ್ ಕ್ಯಾಂಡಿಡೇಟ್ಗಳಿಗೆ 90 ಅಂದರೆ 60% ಸ್ಕೋರ್ ಮಾಡಿರಬೇಕು. SC ST ಕ್ಯಾಟಗರಿ 1 ಅವರಿಗೆ ನೀವು 83 ಮಾರ್ಕ್ಸ್ ಸ್ಕೋರ್ ಮಾಡಿದರೆ ನೀವು ಎಲಿಜಿಬಲ್ ಇರ್ತೀರಾ. ಬಟ್ ಸೆಂಟ್ರಲ್ ಬಗ್ಗೆ ನಮಗೆ ಐಡಿಯಾ ಇಲ್ಲ, ಅದು ಪ್ರತಿ ವರ್ಷ ಒಂದೊಂದು ಕಟ್ ಆಫ್ ನಿಲ್ಲಿಸ್ತಾ ಇರ್ತಾರೆ. ಬಟ್ ನಾನು ಹೇಳಿದ್ದು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಬಗ್ಗೆ. ದೆನ್ ಥರ್ಡ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಫಾರ್ ದ ಪೋಸ್ಟ್ ಆಫ್ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಲ್ಯಾಂಗ್ವೇಜ್ ಎ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್. ತುಂಬ ಜನಕ್ಕೆ ಲ್ಯಾಂಗ್ವೇಜ್ ಟೀಚರ್ಸ್ ಆಗಬೇಕಂದ್ರೆ ಏನಿರಬೇಕು ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತ ಗೊತ್ತಿರಲ್ಲ. ಇಲ್ಲಿ ನೋಡಿ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಟೀಚರ್ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರೋದು. A candidate must have studied both the concerned language and also one of the following subjects. ಇಲ್ಲಿ ಕನ್ನಡ ಟೀಚರ್ ಆಗೋರು ಕನ್ನಡದ ಜೊತೆ ಈ ಕೆಳಗಡೆ ಕೊಟ್ಟಿರೋಂಥ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಓದಿರಬೇಕು. ಡಿಗ್ರಿಯಲ್ಲಿ 3 ವರ್ಷನೂ ಕೂಡ. ಇಂಗ್ಲೀಷ್ ಟೀಚರ್ ಆಗಬೇಕು ಅಂದರೆ ಇಂಗ್ಲೀಷ್ ಜೊತೆ ಕೆಳಗಡೆ ಕೊಟ್ಟಿರೋಂಥ ಯಾವುದಾದ್ರೂ ಸಬ್ಜೆಕ್ಟ್ಸಲ್ಲಿ ಒಂದು ಸಬ್ಜೆಕ್ಟನ್ನು ಓದಿರಬೇಕು 3 ಇಯರ್ಸಲ್ಲಿ ಡಿಗ್ರಿಯಲ್ಲಿ. ಹಿಂದಿ, ಮರಾಠಿ, ಉರ್ದು ಎಲ್ಲದಕ್ಕೂ ಕೂಡ ಸೇಮ್ ಅಪ್ಲೈ ಆಗುತ್ತೆ. ಇದು ರಿಪೀಟ್ ಮಾಡೋದು ಬೇಡ. ಕನ್ಸರ್ನ್ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ಸೋ ಒನ್ ಆಫ್ ದಿ ಫಾಲೋಯಿಂಗ್ ಸಬ್ಜೆಕ್ಟ್ಸ್ ಅದರ್ ದ್ಯಾನ್ ದ ಕನ್ಸರ್ನ್ ಲ್ಯಾಂಗ್ವೇಜ್ ಆ್ಯಸ್ ಆಪ್ಷನಲ್ ಸಬ್ಜೆಕ್ಟ್ ಆಫ್ 3 ಇಯರ್ಸ್ ಇನ್ ದ ಗ್ರ್ಯಾಜುಯೇಟ್ ಡಿಗ್ರಿ, ನೇಮ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಕನ್ನಡ ಅನ್ನೋದು ಲ್ಯಾಂಗ್ವೇಜ್ ಆಗಿರಲ್ಲ, ಅಲ್ಲಿ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ ಆಗಿರುತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳ್, ಮಲಯಾಳಂ, ಕೊಂಕಣಿ, ಸಂಸ್ಕೃತ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಆ್ಯಂಡ್ ಸೋಷಿಯಾಲಜಿ. ಸೊ ಇಷ್ಟರಲ್ಲಿ ಮೇಲ್ಗಡೆ ಕೊಟ್ಟಿರೋಂಥ ಲ್ಯಾಂಗ್ವೇಜಲ್ಲಿ ಒಂದು ಓದಿರಬೇಕು, ಮತ್ತು ಕೆಳಗಡೆ ಕೊಟ್ಟಿರೋಂಥ ಕಾಂಬಿನೇಷನಲ್ಲಿ ಯಾವುದಾದ್ರೂ ಒಂದು ಮಿನಿಮಮ್ ಓದಿರಲೇಬೇಕು. ಯಾಕಂದರೆ ಅವ್ರು ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ, ಸ್ಟಡೀಡ್ ಬೋತ್ ಆಫ್ ದಿ ಕನ್ಸರ್ನ್ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ಸೋ ಒನ್ ಆಫ್ ದಿ ಫಾಲೋಯಿಂಗ್ ಸಬ್ಜೆಕ್ಟ್ ಓದಿರಬೇಕು.
ಆ ಕನ್ಸರ್ನ್ ಲ್ಯಾಂಗ್ವೇಜು ಕೂಡ ಓದಿರಬೇಕು. ಈಗ ಕನ್ನಡ ಪ್ಲಸ್ ಸೋಷಿಯಾಲಜಿ ಓದಿದ್ದೀರಾ ಅಂದರೆ ಕನ್ನಡ ಟೀಚರ್ ಆಗ್ಬೋದು ನೀವು. ಕನ್ನಡ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಅಂದ್ರೂ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಅಂದರೆ ಇಂಗ್ಲೀಷ್ ಟೀಚರ್ ಆಗ್ಬೋದು. ಈ ರೀತಿ ಒಂದು ಸಬ್ಜೆಕ್ಟ್ ಕಂಪಲ್ಸರಿ ಕೆಳಗಡೆ ಕೊಟ್ಟಿದ್ದಾರಲ್ವಾ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ, ಈ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಒಂದ್ರ ಜೊತೆ ಮೇಲ್ಗಡೆ ಕೊಟ್ಟಿರೋಂಥ ಲ್ಯಾಂಗ್ವೇಜಸ್ ಯಾವುದಾದ್ರೂ ಓದಿದರೆ ನೀವು ಆ ಲ್ಯಾಂಗ್ವೇಜ್ ಕನ್ಸರ್ನ್ಡ್ ಲ್ಯಾಂಗ್ವೇಜ್ ಟೀಚರ್ ಆಗಲಿಕ್ಕೆ ಎಲಿಜಿಬಲ್ ಇರ್ತೀರಾ ಅಂತ ಅರ್ಥ ಆಯಿತು. ಸೆಕೆಂಡ್ ಕಾಲಮಿಗೆ ಬರೋದಾದರೆ ಇದು ಕಂಪ್ಲೀಟಾಗಿ ನಿಮಗೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಟೀಚರ್ಸ್ ಬಗ್ಗೆ ನಾವು CBZ ಬಗ್ಗೆನೂ ಮಾಹಿತಿ ಕೊಡ್ತೀವಿ. ಇಲ್ಲಿ ಸ್ಕೋರ್ಡ್ ಮಿನಿಮಮ್ 50% ಆಫ್ ಅಗ್ರಿಗೇಟ್ ಮಾರ್ಕ್ಸ್ ಇನ್ ದ ಕನ್ಸರ್ನ್ಡ್ ಲ್ಯಾಂಗ್ವೇಜ್ ಆ್ಯಂಡ್ ಇನ್ ದ ಅದರ್ ಸಬ್ಜೆಕ್ಟ್ and done practice teaching method of teaching at least in the concerned language in diploma or bachelor degree course in teacher education. For post of graduate primary teachers, mathematics and science, candidate shall be. So, ಇಲ್ಲಿ scored minimum 50% of aggregate marks in the concerned language and in the other subject ಅಂತ ಕೊಟ್ಟಿದ್ದಾರೆ ಅಂದರೆ, ಸೊ ಇಲ್ಲಿ ಮಿನಿಮಮ್ಮು ನಾವು ಆ ಲ್ಯಾಂಗ್ವೇಜ್ ಮೇಲ್ಗಡೆ ಇರೋಂಥ ಇನ್ಫಾರ್ಮೇಷನಿಗೆ ಇದು ರಿಲೇಟೆಡ್ ಆಗುತ್ತೆ. ಥರ್ಡ್ ಪಾಯಿಂಟಿಗೆ, ಈ ಪಾಯಿಂಟಿಗೆ ಹೇಳ್ತಾ ಇರೋದು. ಸೊ ಅಲ್ಲಿ ಯಾವುದೇ ನಾವು ಲ್ಯಾಂಗ್ವೇಜು ಅಥವಾ ಸಬ್ಜೆಕ್ಟ್ ರಿಲೇಟೆಡ್ಡು ಮಿನಿಮಮ್ ನಾವು 50% ಅಗ್ರಿಗೇಟ್ ತೆಗೆದಿರಲೇಬೇಕು. ಆ 50% ಅಗ್ರಿಗೇಟ್ ಇರಲಿಲ್ಲ ಅಂದರೆ, ಇರದೇ ಇರೋ ಪಕ್ಷದಲ್ಲಿ ನೀವೇನು ಮಾಡಿರಬೇಕಾಗುತ್ತೆ, 45% SC/ST ಕ್ಯಾಟಗರಿ 1 PH ಕ್ಯಾಂಡಿಡೇಟ್ ಇವ್ರಿಗೆ ಮಾತ್ರ 45% ಇರುತ್ತೆ. So then done in practice teaching method of teaching at least in the concerned language in diploma or bachelor degree course in teacher education. As usual ನಿಮಗೆ ಗೊತ್ತೇ ಇದೆ, B.Ed ಅಥವಾ D.Ed ಮಾಡಿರೋರಿಗೆ ಪ್ರಾಕ್ಟೀಸ್ ಟೀಚಿಂಗಲ್ಲಿ ಅದೇ ಮೆಥಡು ಮತ್ತು ಅದೇ ಮೆಥಡಾಲಜಿಗಳನ್ನ ನಾವು ಯೂಸ್ ಮಾಡಿರ್ತೀವಿ. ಅಂದರೆ ಸಬ್ಜೆಕ್ಟು, ಈಗ ಫಾರ್ ಎಕ್ಸಾಂಪಲ್ ನಾನು PM ಆ್ಯಂಡ್ ಅಂದರೆ ಫಿಸಿಕ್ಸ್ ಮತ್ತು ಮ್ಯಾಥ್ಸು ನಮಗೆ ಮೆಥಡಾಲಜಿ ಆಗಿರುತ್ತೆ. ಈಗ ಬರೋಣ, ಈಗ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರು ಕ್ಯಾಂಡಿಡೇಟ್ ಶಾಲ್ ಬಿ, ಫಸ್ಟ್ ಪಾಯಿಂಟ್, graduate who have studied mathematics, physics compulsorily for 3 years in the graduate degree along with the either chemistry or computer science, electronics, statistics, geography and biotechnology as the third optional subject for 3 years in the graduate degree. Very important point. So ಇಲ್ಲಿ ನಿಮಗೆ ಅವ್ರು ಹೇಳ್ತಿರೋದೇನೆಂದರೆ, ಮ್ಯಾಥಮೆಟಿಕ್ಸ್ ಸೈನ್ಸ್ ಟೀಚರ್ ಆಗಬೇಕಂದ್ರೆ ಗ್ರ್ಯಾಜುಯೇಟ್ ಹೂ ಹ್ಯಾವ್ ಸ್ಟಡೀಡ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕಂಪಲ್ಸರಿಲಿ ನೀವು P ಮತ್ತು M ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಕಂಪಲ್ಸರಿಯಾಗಿ ಡಿಗ್ರಿಯಲ್ಲಿ ಓದಿರಲೇಬೇಕು. ಅದರ ಜೊತೆ ಇಲ್ಲಿ ಡೌಟು ತುಂಬ ಜನಕ್ಕೆ, ಪ್ರೀವಿಯಸ್ ಇಯರಲ್ಲೆಲ್ಲ ಏನಾಗ್ತಿತ್ತು, PCM ಮಾಡಿರೋರಿಗೆ ಮಾತ್ರ ಅರ್ಹತೆಯನ್ನು ಕೊಡಲಾಗ್ತಿತ್ತು. ಬಟ್ ಈ ಸಲ ಆ ಥರ ಇಲ್ಲ, ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. PCM ಜೊತೆ PM ಜೊತೆ ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಜಿಯಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ಆಸ್ ದ ಥರ್ಡ್ ಆಪ್ಷನಲ್ ಸಬ್ಜೆಕ್ಟ್ ಫಾರ್ 3 years ಇನ್ ದ ಗ್ರ್ಯಾಜುಯೇಟ್ ಡಿಗ್ರಿ. 3 ವರ್ಷವೂ ಕೂಡ ನೀವು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಜೊತೆ ಕೆಮಿಸ್ಟ್ರಿ ಆದರೂ ಆಗಿರಲಿ, ಕಂಪ್ಯೂಟರ್ ಸೈನ್ಸ್ ಆದರೂ ಆಗಿರಲಿ, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಜಿಯಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ, ಇಷ್ಟು ತುಂಬ ಜನ ಕೇಳ್ತಿದ್ರಿ ಬಯೋಟೆಕ್ನಾಲಜಿ ಅಪ್ಲೈ ಆಗುತ್ತಾ, ನಾನು ಜಿಯೋಗ್ರಫಿ ಮಾಡಿದ್ದೀನಿ, ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ದೀನಿ, ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀನಿ ಅಂತ ಅಷ್ಟೆಲ್ಲದಕ್ಕೂ ಕೂಡ ಇಲ್ಲಿ ಆನ್ಸರ್ ಸಿಗುತ್ತೆ. ಅವರೆಲ್ಲರೂ ಕೂಡ ಎಲಿಜಿಬಲ್ ಇರ್ತೀರಾ. ಬಟ್ 3 years ಕೂಡ ಕಂಪಲ್ಸರಿ ಓದಿರಬೇಕು ಮತ್ತು 50% ಅಗ್ರಿಗೇಟ್ ಇರಬೇಕು. ಅಲ್ಲಿ ಕೆಳಗಡೆ ನೋಡ್ತೀರಾ. ಆರ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಅದರ್ ದ್ಯಾನ್ ಗ್ರ್ಯಾಜುಯೇಟ್ಸ್ ಇನ್ ಆರ್ಕಿಟೆಕ್ಚರ್ ಹೂ ಹ್ಯಾವ್ ಸ್ಟಡೀಡ್ ಮ್ಯಾಥಮೆಟಿಕ್ಸ್ ಇನ್ ಫಸ್ಟ್ 3 or 4 semesters ಆ್ಯಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇನ್ ರೆಸ್ಟ್ ಆಫ್ ದ ಸೆಮಿಸ್ಟರ್ಸ್. ನೋಡಿ, ಸೊ ಇಲ್ಲಿ BE ಅವರಿಗೂ ಕೂಡ ಅಂದರೆ ಆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಆದರೆ ಆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಅಲ್ಲಿ ಬರೋಂಥ ಒಂದು ಕೋರ್ಸ್ ಆರ್ಕಿಟೆಕ್ಚರ್ ಅನ್ನೋ ಒಂದು ಕೋರ್ಸನ್ನು ಹೊರತುಪಡಿಸಿ ಇನ್ನು ಮಿಕ್ಕ ಕೋರ್ಸ್ಗಳಲ್ಲಿ ಅವರು 3 or 4 semesters ಮ್ಯಾಥಮೆಟಿಕ್ಸನ್ನು ಓದಿರಲೇಬೇಕು. ಅದ್ರ ಜೊತೆ ಫೈನಲ್ ಸೆಮಿಸ್ಟರ್ಸಲ್ಲಿ ಅಪ್ಲೈಡ್ ಮ್ಯಾಥಮೆಟಿಕ್ಸನ್ನು ಓದಿರಬೇಕು. ಅಂದರೆ 3 or 4 semesters ಮ್ಯಾಥಮೆಟಿಕ್ಸನ್ನು ಓದಿ ನೆಕ್ಸ್ಟ್ ರಿಮೈನಿಂಗ್ ಸೆಮಿಸ್ಟರ್ಸಲ್ಲಿ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ತೊಗೊಂಡಿರೋರಿಗೆ ಮಾತ್ರ, ಅಲ್ಲಿ ಮ್ಯಾಥಮೆಟಿಕ್ಸ್ ಕನ್ಸಿಡರ್ ಮಾಡದೇ ಇರೋರಿಗೆ ಇಲ್ಲಿ ಬರಲ್ಲ. ಇನ್ನೊಂದು, ಗ್ರ್ಯಾಜುಯೇಟ್ಸ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ 50% ಆಫ್ ಅಗ್ರಿಗೇಟ್ ಮಾರ್ಕ್ಸ್ ಇನ್ ಈಚ್ ಆಫ್ ದೀಸ್ 3 subjects. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ ಆಫ್ 50% ಅಗ್ರಿಗೇಟ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಸಪ್ರೇಟ್ಲಿ. ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಅಲ್ಲಿ ಹೆಂಗೆ ನಾವು ಟೋಟಲ್ ಡಿಗ್ರಿಯಲ್ಲಿ ಅಗ್ರಿಗೇಟ್ 50% ಅಥವಾ 45% ಬರಬೇಕಂತ ಹೇಳಿದ್ವು, ಅದೇ ರೀತಿ ಕನ್ಸರ್ನ್ ಸಬ್ಜೆಕ್ಟ್ಸಲ್ಲೂ ಕೂಡ. ಈಗ ಫಾರ್ ಎಕ್ಸಾಂಪಲ್ ನಾನು PCM ಕ್ಯಾಂಡಿಡೇಟ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಮೂರಲ್ಲೂ ಕೂಡ 3 years ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ ಮಾರ್ಕ್ಸು ನಾನು ಸ್ಕೋರ್ನ ಕನ್ವರ್ಟ್ ಮಾಡಿದ್ರೆ ಪರ್ಸೆಂಟೇಜಿಗೆ ಮಿನಿಮಮ್ 50% ಇರಬೇಕು. ಅಥವಾ ಕ್ಯಾಂಡಿಡೇಟ್ಸ್ ಬಿಲಾಂಗ್ಸ್ ಟು ಕ್ಯಾಟಗರಿ 1 SC/ST
PH ಕ್ಯಾಂಡಿಡೇಟ್ಸಿಗೆ 45% ಇರುತ್ತೆ, ಅದೊಂದು ನೆನಪಿರಲಿ. ಇದು ಕೂಡ ಇರಬೇಕು. ಟೋಟಲ್ ಅಗ್ರಿಗೇಟ್ ಕೂಡ 50% ಇರಬೇಕು. ನೆಕ್ಸ್ಟ್ ಥರ್ಡ್ ಪಾಯಿಂಟು, ಮಸ್ಟ್ ಹ್ಯಾವ್ ಪ್ರಾಕ್ಟೀಸ್ ಟೀಚಿಂಗ್ ಮೆಥಡ್ ಆಫ್ ಟೀಚಿಂಗ್ ಅಟ್ ಲೀಸ್ಟ್ ಇನ್ ಒನ್ ಆಫ್ ದೀಸ್ 3 ಸಬ್ಜೆಕ್ಟ್ಸ್ ಇನ್ ಡಿಪ್ಲೊಮಾ ಆರ್ ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಇನ್ ಟೀಚರ್ ಎಜುಕೇಷನ್. ಆ್ಯಸ್ ಯೂಶುವಲ್ ನಾವು PCM ಮಾಡಿರೋರು PM ಮೆಥಡಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ಮೆಥಡಾಲಜಿಯಾಗಿ ಕಲ್ತಿರ್ತೀವಿ. ಅದೇ ರೀತಿ PME ಇವರೆಲ್ಲ ಕೂಡ PMನ್ನು ಕಲ್ತಿರ್ತಾರೆ, ಅವರೆಲ್ಲ ಕೂಡ ಇಲ್ಲಿ ಇನ್ಕ್ಲೂಡ್ ಆಗ್ತಾರೆ. ಫಾರ್ ದ ಪೋಸ್ಟ್ ಆಫ್ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಬಯಾಲಜಿಕಲ್ ಸೈನ್ಸ್, ಸೊ ಇಲ್ಲಿ ವಿಜ್ಞಾನ ಶಿಕ್ಷಕರು ಅಂತ ಪ್ರತ್ಯೇಕವಾಗಿ ಮಾಡೋದು ಯಾವ ರೀತಿ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಇಲ್ಲಿ ಬಯಾಲಜಿಕಲ್ ಸೈನ್ಸ್, ದೀಸ್ ಪೋಸ್ಟ್ ಶಾಲ್ ಬಿ ಎಕ್ಸಿಸ್ಟೆಂಟ್ in the schools allotted with more than one science and mathematics post based on the defined pupil teacher ratio. In such instances, the second post shall be of the above nomenclature. Candidate shall be. ನೋಡಿ, ಇದು ಎಲ್ಲ ಸ್ಕೂಲ್ಗೂ ಕೂಡ ಈ ಬಯಾಲಜಿಕಲ್ ಸೈನ್ಸ್ ಟೀಚರ್ಗಳನ್ನ ಅಲಾಟ್ ಮಾಡಲ್ಲ. ಅದು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲಿ ಅಲಾಟ್ ಮಾಡ್ತಾರೆ ಅಂದರೆ, ಎಲ್ಲಿ ಪುಪಿಲ್ ಮತ್ತು ಟೀಚರ್ಸ್ ರೇಷಿಯೋ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಇಷ್ಟು ಮಕ್ಕಳಿಗೆ ಇಷ್ಟು ಟೀಚರ್ಸ್ ಇರಬೇಕಂತ ಸ್ಕೂಲಲ್ಲಿ ಒಂದು ಗೌರ್ಮೆಂಟ್ ರೂಲ್ ಇದೆ. ಆ ಕೆಲವು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದು ಟೀಚರ್ ಅವೈಲೇಬಿಲಿಟಿ ಕಡಿಮೆ ಇದ್ದಿದ್ದ ಪಕ್ಷದಲ್ಲಿ ಅಲ್ಲಿ ಏನು ಮಾಡ್ತಾರೆ, ಬಯಾಲಜಿಕಲ್ ಟೀಚರ್ಸ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, GPSTR 6 to 8 ಟೀಚರ್ ಆಗಬೇಕಂದ್ರೆ, ಮ್ಯಾಥಮೆಟಿಕ್ಸ್ ಸೈನ್ಸ್ ಟೀಚರ್ ಆಗಬೇಕಂದ್ರೆ ನಾವು 6, 7, 8 ಈ 3 ಕ್ಲಾಸಸ್ಗೂ ಕೂಡ ಮ್ಯಾಥಮೆಟಿಕ್ಸನ್ನು ಕೂಡ ಟೀಚ್ ಮಾಡಬೇಕು, ಸೈನ್ಸ್ ಕೂಡ ಟೀಚ್ ಮಾಡಬೇಕು. ಈ ಒಂದು ಶಾಲೆಗಳಲ್ಲಿ ಏನಾಗುತ್ತೆ, ಜಾಸ್ತಿ ಹೆವಿ ಸ್ಟ್ರೆಂತು ಮತ್ತು ಹೆವಿ ಡಿವಿಷನ್ಸ್ ಇರೋಂಥ ಅಥವಾ ಸೆಕ್ಷನ್ಸ್ ಇರೋಂಥ ಕ್ಲಾಸಸ್ಗಳಲ್ಲಿ ಅದು ರೇಷಿಯೋ ನೋಡ್ತಾರೆ, ನಿಮಗೆ ಗೊತ್ತಲ್ಲ ಅದ್ರ ಬಗ್ಗೆ. ಅಲ್ಲಿ ಮ್ಯಾಥಮೆಟಿಕ್ಸಿಗೆ ಅಂತಲೇ ಸಪ್ರೇಟ್ ಟೀಚರ್ ತೊಗೊಳ್ತಾರೆ, ಸೈನ್ಸಿಗೆ ಅಂತಲೇ ಸಪ್ರೇಟ್ ಟೀಚರ್ ತೊಗೊಳ್ತಾರೆ. ಅಂಥ ಶಾಲೆಗಳಲ್ಲಿ ಬಯಾಲಜಿಕಲ್ ಸೈನ್ಸ್ ಟೀಚರ್ಗಳಿಗೆ ಪ್ರತ್ಯೇಕವಾಗಿ ನಿಮಗೆ ಚಾನ್ಸ್ ಸಿಗುತ್ತೆ. ಬಟ್ ನೀವು ಬೇರೆ ಕಡೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಆ ಪ್ಲೇಸಸಲ್ಲಿ ಮಾತ್ರ ನಿಮಗೆ ನಿಮ್ಮ ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ನೀವು ಕಾಂಪೀಟ್ ಮಾಡಬೇಕು. ಕ್ಲಿಯರಾಗಿ ನೆನಪಿರಲಿ. ಅವ್ರಿಗೆ ಏನೇನು ಮಾನದಂಡಗಳಿದ್ದಾವೆ ಅಂತ ಇಲ್ಲಿ ನೋಡೋದಾದರೆ, ಗ್ರ್ಯಾಜುಯೇಟ್ಸ್ ಹೂ ಹ್ಯಾವ್ ಸ್ಟಡೀಡ್ ಕೆಮಿಸ್ಟ್ರಿ ಕಂಪಲ್ಸರಿಲಿ ಫಾರ್ 3 years ಇನ್ ದ ಗ್ರ್ಯಾಜುಯೇಟ್ ಡಿಗ್ರಿ ಆ್ಯಂಡ್ ಎನಿ ಆಫ್ ದ 2 ಸಬ್ಜೆಕ್ಟ್ಸ್ ಫ್ರಮ್ ಅಮಾಂಗ್ ಬಾಟ್ನಿ, ಝುವಾಲಜಿ, ಸಿರಿಕಲ್ಚರ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಜೆನೆಟಿಕ್ಸ್, ಮ್ಯಾಥಮೆಟಿಕ್ಸ್ ಫಾರ್ 3 years ಇನ್ ದ ಗ್ರ್ಯಾಜುಯೇಟ್ ಡಿಗ್ರಿ. ನೋಡಿ, ಮತ್ತು ಇನ್ನೊಂದು ಅದೊಂದು ಕನ್ಫ್ಯೂಷನ್ನಲ್ಲಿದೆ. ಏನಪ್ಪ ಅದು ಅಂದರೆ, ನೀವು ಬರೀ ಇಂಥ ಪ್ಲೇಸಸಲ್ಲಿ ಮಾತ್ರ ಕಾಂಪೀಟ್ ಮಾಡಬೇಕಾ ಅನ್ನೋದು ಅವರು ಕೊಟ್ಟಿಲ್ಲ. ಯಾಕೆ ನಾನು ಹೇಳಿದೆ ಆ ಥರ ಪ್ಲೇಸಸಲ್ಲಿ ಅಂದರೆ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ ಕಾಲಮಲ್ಲಿ ನಿಮ್ಮ ಒಂದು ಕೋರ್ಸನ್ನು ಕೊಟ್ಟಿಲ್ಲ, ಹಂಗಿದ್ದರೆ ಇನ್ಕ್ಲೂಡ್ ಮಾಡೋರು. ಬಟ್ ಇಲ್ಲಿ ಪರ್ಟಿಕ್ಯುಲರಾಗಿ ಕೊಟ್ಟಿರೋದ್ರಿಂದ, ಬಯಾಲಜಿಕಲ್ ಸೈನ್ಸಸ್ ಅಂತಲೇ ಕೊಟ್ಟಿರೋದ್ರಿಂದ, ದೀಸ್ ಪೋಸ್ಟ್ ಶಾಲ್ ಬಿ ಎಕ್ಸಿಸ್ಟೆಂಟ್ ಇನ್ ದ ಸ್ಕೂಲ್ಸ್ ಅಲಾಟೆಡ್ ವಿತ್ ಮೋರ್ ದ್ಯಾನ್ 1 ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಪೋಸ್ಟ್. ಕ್ಲಿಯರಾಗಿ ಕೊಟ್ಟಿದ್ದಾರೆ. ಹಾಗೇನಾದರೂ ನೀವು ಮ್ಯಾಥಮೆಟಿಕ್ಸ್ ಪೋಸ್ಟ್ಗೂ ಕೂಡ ಎಲ್ಲ ಸ್ಕೂಲಲ್ಲೂ ಕಾಂಪೀಟ್ ಮಾಡ್ಬೋದು ಅನ್ನೋದಾಗಿದ್ದರೆ ಈ ಕಾಲಮಲ್ಲಿ ನಿಮ್ಮನ್ನು ಇನ್ಕ್ಲೂಡ್ ಮಾಡಿರ್ತಿದ್ರು. ಅರ್ಥ ಆಗ್ತಿದೆಯಾ? ನಿಮಗೆ ಕ್ಲಿಯರಾಗಿ ಗೊತ್ತಾಯಿತು ಅನಿಸುತ್ತೆ. ಈಗ ಇದೇ ಸಪ್ರೇಟ್ ಒಂದು ಕ್ಲಾಸಿಫಿಕೇಷನ್ ಆಗಿ ಅದು ಮೆನ್ಷನ್ ಮಾಡಿದ್ದಾರೆ. ಸೆಕೆಂಡ್ ಪಾಯಿಂಟ್ ನೋಡಿ, ಇಲ್ಲಿ ಏನಾಗಿರ್ಬೇಕಂದ್ರೆ, ಕೆಮಿಸ್ಟ್ರಿ ಕಂಪಲ್ಸರಿ ಇರುತ್ತೆ, ಅದ್ರ ಜೊತೆ ನೀವು ಬಾಟ್ನಿ, ಝುವಾಲಜಿ, ಸಿರಿಕಲ್ಚರ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಜೆನೆಟಿಕ್ಸ್, ಮ್ಯಾಥಮೆಟಿಕ್ಸ್ ಫಾರ್ 3 years ಇನ್ ದ ಗ್ರ್ಯಾಜುಯೇಟ್ ಡಿಗ್ರಿ. ಸೊ ಇಷ್ಟರಲ್ಲಿ ಯಾವುದಾದ್ರೂ 2 ಸಬ್ಜೆಕ್ಟ್ಸನ್ನು ಕೆಮಿಸ್ಟ್ರಿ ಜೊತೆಗೆ, ಕೆಮಿಸ್ಟ್ರಿ ಕಂಪಲ್ಸರಿ ಇದೆ ಬಿಡಿ, ಅದ್ರ ಜೊತೆ ಈ ಕೆಳಗಡೆ ಕೊಟ್ಟಿದ್ದಾರಲ್ಲ, ಇಷ್ಟರಲ್ಲಿ ಯಾವುದಾದ್ರೂ 2 ಸಬ್ಜೆಕ್ಟ್ಗಳನ್ನು 3 ವರ್ಷವೂ ಕೂಡ ಡಿಗ್ರಿಯಲ್ಲಿ 50% ಅಗ್ರಿಗೇಟ್ ವಿತ್ ಅಗ್ರಿಗೇಟ್ 50% ನೀವು ಎಲಿಜಿಬಲ್ ಆಗಿದ್ದರೆ ನೀವು ಬಯಾಲಜಿಕಲ್ ಸೈನ್ಸ್ ಟೀಚರಿಗೆ ಎಲಿಜಿಬಲ್ ಆಗಿರ್ತೀರಾ ಅಂತ. ದೆನ್ ಸೆಕೆಂಡ್ ಪಾಯಿಂಟ್, ಗ್ರ್ಯಾಜುಯೇಟ್ shall have scored minimum 50% of aggregate marks in each of these 3 subjects. ಅವಾಗಲೇ ಹೇಳಿದ್ನಲ್ವ ಅದೇನೆ. And done practice teaching and method of teaching at least in one of these 3 subjects in diploma or bachelor degree ಕೋರ್ಸ್ ಇನ್ ಟೀಚರ್ ಎಜುಕೇಷನ್. ಇದು ಕೂಡ ಸೇಮ್ ಇರುತ್ತೆ. ಮೆಥಡಾಲಜಿ ನೀವೆಲ್ಲ ಓದಿರ್ತೀರ. ಫಾರ್ ಪೋಸ್ಟ್ ಆಫ್ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಸೋಷಿಯಲ್ ಸ್ಟಡೀಸ್, ತುಂಬ ಜನ ಸೋಷಿಯಲ್ ಸ್ಟಡೀಸ್ನವರಿಗೆ ನನ್ನ ಪ್ರಕಾರ ಕನ್ಫ್ಯೂಷನ್ ಇರಲ್ಲ, ಆದ್ರೂ ಕೂಡ ಒಂದ್ಸಲ ನೋಡ್ಕೊಂಬಿಡಿ. ಫಸ್ಟ್ ಒನ್ನು, ಸ್ಟಡಿ 2 ಸಬ್ಜೆಕ್ಟ್ಸ್ ಆ್ಯಸ್ ಆಪ್ಷನಲ್ ಸಬ್ಜೆಕ್ಟ್ಸ್ ಫಾರ್ 3 years ಇನ್ ದ ಗ್ರ್ಯಾಜುಯೇಟ್ ಡಿಗ್ರಿ ಆ್ಯಸ್ ಡೀಟೇಲ್ಡ್ ಬಿಲೋ. ಮಿನಿಮಮ್ 2 ಸಬ್ಜೆಕ್ಟ್ಸ್ ಓದಿರಲೇಬೇಕು. ಐದರ್ ಬೋತ್ ಸಬ್ಜೆಕ್ಟ್ಸ್ ಫ್ರಮ್ ಸೋಷಿಯಲ್ ಸ್ಟಡೀಸ್ ಗ್ರೂಪ್ ಆಫ್ ಹಿಸ್ಟ್ರಿ, ಎಕನಾಮಿಕ್ಸ್, geography, political science, or 1 subject from social studies group of history, economics, geography, political science, sociology, and 1 subject from language group of Kannada, English, Hindi, Marathi, Urdu, Telugu, Tamil, Konkani, Sanskrit. ನೋಡಿ, ಇಲ್ಲಿ 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು, ನೀವು 2 ಕೂಡ ಮೇಜರ್ ಸಬ್ಜೆಕ್ಟ್ಸನ್ನು ಸ್ಟಡಿ ಮಾಡಿರ್ಬೋದು, ಅಥವಾ ನೀವು ಒಂದು
ಸಬ್ಜೆಕ್ಟು, ಕೋರ್ ಸಬ್ಜೆಕ್ಟು, ಇನ್ನೊಂದು ಲ್ಯಾಂಗ್ವೇಜು. ಅಂದರೆ ಅರ್ಥ ಮಾಡ್ಕೊಳ್ರಿ ನೀವು, ಅಲ್ಲಿ ಯಾವುದು ಲ್ಯಾಂಗ್ವೇಜ್ ಟೀಚರ್ಗೆ ನಾನು ಎಲಿಜಿಬಿಲಿಟಿ ಹೇಳಿದೆ, ಅದರಲ್ಲೂ ಕೂಡ ಕೆಲವೊಬ್ಬರು ಸೋಷಿಯಲ್ ಟೀಚರಿಗೆ ಎಲಿಜಿಬಲ್ ಆಗ್ತಾರೆ ಮ್ಯಾಕ್ಸಿಮಮ್ಮು. ಸೊ ಅವರು ನೀವು ಸೋಷಿಯಲ್ಗೂ ಅಪ್ಲೈ ಮಾಡ್ಬೋದು, ಕನ್ನಡ ಟೀಚರ್ಗೂ ಅಪ್ಲೈ ಮಾಡ್ಬೋದು, ಅಥವಾ ಇಂಗ್ಲೀಷಿಗೂ ಅಪ್ಲೈ ಮಾಡ್ಬೋದು, ಸೋಷಿಯಲ್ ಟೀಚರ್ಗೂ ಅಪ್ಲೈ ಮಾಡ್ಬೋದು ಅಂತ. ಸೊ ಅದ್ರ ಬಗ್ಗೆ ನೀವಿಲ್ಲಿ ನೀಟಾಗಿ ನೋಡ್ಕೋಬೋದು. ನೀವು ಹಿಸ್ಟ್ರಿ ಎಕನಾಮಿಕ್ಸ್ ಮಾಡಿದ್ರೂ ಸೋಷಿಯಲ್ ಬರಿಬೋದು, ಹಿಸ್ಟ್ರಿ ಆ್ಯಂಡ್ ಕನ್ನಡ ಮಾಡಿದ್ರೂ ಕೂಡ ನೀವು ಸೋಷಿಯಲ್ನ ಬರಿಬೋದು. ಆ್ಯಂಡ್ ಸ್ಕೋರ್ಡ್ ಮಿನಿಮಮ್ 50%, ಇದೆಲ್ಲ ಸೇಮ್ ಇರುತ್ತೆ. ಅಂದರೆ ನೀವು 50% ಅಗ್ರಿಗೇಟ್ ಇರಲೇಬೇಕು. ಮೆಥಡಾಲಜಿ ನೀವೇನು ಸಬ್ಜೆಕ್ಟನ್ನು ಸ್ಟಡಿ ಮಾಡಿರ್ತೀರೋ ಅದನ್ನು ಮೆಥಡಾಲಜಿ ಪ್ರಾಕ್ಟೀಸ್ ಟೀಚಿಂಗಲ್ಲಿ ಫಾಲೋ ಮಾಡಿರಲೇಬೇಕು. ಸೊ ಇಷ್ಟು ನಿಮಗೆ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಫಾರ್ GPST ಎಕ್ಸಾಮಿನೇಷನ್. ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಅಂದರೆ ಮತ್ತು ಆ್ಯಸ್ ಯೂಶುವಲ್ ಇದು ಕ್ಯಾಸ್ಟ್ ರಿಲೇಟೆಡ್, ಅಂದರೆ ಏಜ್ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಒಂದು ಸಲ. ಏಜ್, ಎ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೈನ್ಡ್ ದ ಏಜ್ ಆಫ್ 21 years ಬಟ್ ನಾಟ್ ಹ್ಯಾವ್ ಅಟೈನ್ಡ್ ದ ಏಜ್ ಆಫ್. ಮಿನಿಮಮ್ ಕ್ಯಾಂಡಿಡೇಟಿಗೆ 21 years ಆಗಿರಲೇಬೇಕು. ಮ್ಯಾಕ್ಸಿಮಮ್ ಅಂದರೆ ಕೆಟಗರಿ 1 SC ST ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ PH ಕ್ಯಾಂಡಿಡೇಟ್ಸಿಗೆ ಅವರು 45 years ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಆರ್ ಸ್ಕೆಡ್ಯೂಲ್ಡ್ ಟ್ರೈಬ್ ಅಂತ ಕೊಟ್ಟಿದ್ದಾರೆ 45, ಬಟ್ ಸ್ಟಾರ್ಟಿಂಗಲ್ಲಿ 47 ಅಂತ ಕೊಟ್ಟಿದ್ರು. ಅದು ನೋಟಿಫಿಕೇಶನ್ ಬಿದ್ದಾಗ ನಿಮಗೆ ಕ್ಲಿಯರ್ ಕಟ್ ಆಗುತ್ತೆ. 43 years ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಆಫ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ನೇಮ್ಲಿ 2A 2B 3A 3B. 40 years ಇನ್ ಅದರ್ ಕೇಸಸ್. ಇನ್ನು ಮಿಕ್ಕಿದ್ದ ಕ್ಯಾಸ್ಟ್ಗಳಿಗೆ ನಿಮಗೆ 40 yearsವರೆಗೂ ನೀವು ಎಲಿಜಿಬಲ್ ಆಗಿರ್ತೀರ ಏಜ್ ಕ್ರೈಟೀರಿಯಾದಲ್ಲಿ ಮಾತ್ರ. ನೋಟ್ ಫಾರ್ ಇನ್ ಸರ್ವಿಸ್ ರಿಕ್ರೂಟ್ಮೆಂಟ್ ದ ಅಪ್ಪರ್ ಏಜ್ ಲಿಮಿಟ್ ಶಾಲ್ ನಾಟ್ ಬಿ ಅಪ್ಲಿಕೇಬಲ್. ನೋಡಿ, ಆಲ್ರೆಡಿ ಸರ್ವೀಸಲ್ಲಿರೋರಿಗೆ ಈ ಸೀನಿಯಾರಿಟಿ ಮೇಲೆ ಅಥವಾ ಅಪ್ಪರ್ ಏಜ್ ಲಿಮಿಟ್ನವರಿಗೆ ಅಪ್ಲಿಕೇಬಲ್ ಆಗಲ್ಲ. ತುಂಬ ಜಾಸ್ತಿ ಏಜ್ ಆಗಿಬಿಟ್ಟಿರ್ತೀವಿ, 40 years ಕ್ರಾಸ್ ಆಗಿರುತ್ತಲ್ಲ ಅವರಿಗೆ ಮತ್ತು ಅದೇ ಇನ್ ಸರ್ವಿಸ್ ರಿಕ್ರೂಟ್ಮೆಂಟಲ್ಲಿ ಇವರು ಇನ್ವಾಲ್ವ್ ಆಗಲ್ಲ. ಮತ್ತು ನಮ್ಮಲ್ಲಿ ಏನೋ ಮಾಡ್ತಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ತೀರಾ ನಂದು 70% ಇದೆ, ಇನ್ನೊಬ್ಬಂದು 70% ಇದೆ, ಇಬ್ಬರದು ಕೂಡ ಅಗ್ರಿಗೇಟ್ ಸೇಮ್ ಇದೆ. ಬಟ್ ಈಗ ಯಾರನ್ನು ಸೆಲೆಕ್ಷನ್ ಮಾಡ್ತಾರೆ ಅಂದರೆ, ಆ ಇಬ್ಬರು ಪರ್ಸನ್ನಲ್ಲಿ ಅಥವಾ ಕ್ಯಾಂಡಿಡೇಟ್ಸಲ್ಲಿ ಯಾರು ಏಜ್ ಜಾಸ್ತಿ ಆಗಿರುತ್ತೋ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಇದು ಗೌರ್ಮೆಂಟ್ ರೂಲ್ ಆಗಿರೋದ್ರಿಂದ ನಾವು ಅದನ್ನು ಆಕ್ಷೇಪಣೆ ಹಾಕಕ್ಕೆ ಬರಲ್ಲ. ಸೊ ಅದೇ ಥರ ಏಜ್ ಕ್ರೈಟೀರಿಯಾದಲ್ಲಿ ಯಾರು ಜಾಸ್ತಿ ಸೀನಿಯಾರಿಟಿ ಏಜಲ್ಲಿ ಇರ್ತಾರೋ ಅವರಿಗೆ ಏನು ಮಾಡ್ತಾರೆ, ಇಲ್ಲಿ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ. ಸೊ ಇಷ್ಟು ನಮ್ಮ ಈ ಒಂದು ನೋಟಿಫಿಕೇಷನ್ ಬರೋದಕ್ಕಿಂತ ಮುಂಚೆ ಬಿಟ್ಟಿರೋಂಥ ಒಂದು ಕರಡು ಪ್ರತಿ ಅಥವಾ ಡ್ರಾಫ್ಟ್ ರೂಲು. ಸೊ ಇದು ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಯಾವಾಗಿಂದ ಇರ್ಬೋದು. ಈ ಥರ ಡ್ರಾಫ್ಟ್ ರೂಲ್ಸ್ಗಳನ್ನ ನಾವು ಸಿಕ್ಕಾಪಟ್ಟೆ ಯೂಟ್ಯೂಬಲ್ಲಿ ನೋಡಿರ್ತೀವಿ ಅಂತ ಅಂದ್ಕೊಂಡಿರ್ತೀರ. ಸೊ ಇಲ್ಲಿ ಸಿಗ್ನೇಚರನ್ನು ನೋಡೋದಾದರೆ 21/2022 ಅದು ಗ್ರೀನ್ ಇಂಕಲ್ಲೇ ಸಿಗ್ನೇಚರ್ ಆಗಿರೋದು. ಸೊ ಯಾರು ಬೇಕಾದರೂ ಮಾಡೋಕ್ಕಾಗಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಬೈ ಆರ್ಡರ್ ಆ್ಯಂಡ್ ಇನ್ ದ ನೇಮ್ ಆಫ್ ದ ಗವರ್ನರ್ ಆಫ್ ಕರ್ನಾಟಕ. ಸೊ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಡೇಟ್ ಕೂಡ ನೋಡ್ತಾ ಇದ್ದೀರಾ, ಆ ಡೇಟ್ ಮೂಲಕನೇ ನಿಮಗೆ ವಿಷಯ ತಿಳಿಯುತ್ತೆ. ಇದು ರೀಸೆಂಟಾಗಿ ಅಂದರೆ ನಿನ್ನೆ ತಾನೇ ಇದು ರಿಲೀಸ್ ಆಗಿರೋಂಥ ಒಂದು ನೋಟಿಫಿಕೇಷನ್ ಅಥವಾ ಡ್ರಾಫ್ಟ್ ರೂಲ್ ಅಂತ. ಈ ನೋಟಿಫಿಕೇಷನ್ ಬಂದ ಬಹುತೇಕ ಕಡೆ ಮ್ಯಾಕ್ಸಿಮಮ್ ಹತ್ರದಲ್ಲೇ ನೋಟಿಫಿಕೇಷನ್ ಆಗೋಂಥ ಚಾನ್ಸ್, ವಿತಿನ್ 1 month ಒಳಗಡೆ ನೋಟಿಫಿಕೇಷನ್ ಆಗೋ ಚಾನ್ಸ್. 1 week 2 week ಅಂತ ಹೇಳೋಕ್ಕಾಗಲ್ಲ. ಈಗ ಇರೋಂಥ ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಸ್ವಲ್ಪ ಡಿಲೇ ಆದ್ರೂ ಆಗ್ಬೋದು. ಬಟ್ ಹಂಗಂತ ಹೇಳ್ಬಿಟ್ಟು ತುಂಬ ಡಿಲೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ತುರ್ತಾಗೂ ಕೂಡ ಅರ್ಜೆಂಟಾಗಿ ನೋಟಿಫಿಕೇಷನ್ ಕೂಡ ಮಾಡ್ಬೋದು. ಯಾಕೆಂದರೆ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ, ಟೀಚರ್ ತೊಗೊಳ್ಳೋಂಥ ಅವಶ್ಯಕತೆ ತುಂಬ ಇದೆ. ಯಾಕೆಂದರೆ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ಸ್ ಜಾಸ್ತಿ ಆಗಿರೋದ್ರಿಂದ ಆ ಸರ್ಕಾರಿ ಶಾಲೆಗಳ ಅಸ್ತಿತ್ವ ಉಳಿಬೇಕಂದ್ರೆ ಅವರು ಟೀಚರ್ಗಳನ್ನು ಆಯ್ಕೆ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಮೇ ಬಿ ಈ ಒಂದು ತುರ್ತಾಗಿ ಈ ಎಲ್ಲ ಇದು ಕಾರ್ಯಗಳನ್ನ ಚಾಲನೆಗೊಳಿಸಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ನೀವು ನಮ್ಮ ಚಾನಲ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಇವತ್ತೊಬ್ಬರು ನಮ್ಮ ಬಳ್ಳಾರಿಯಿಂದ ಒಬ್ಬರು ಸಬ್ಸ್ಕ್ರೈಬರ್ ಕಾಲ್ ಮಾಡಿದರು. ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿ ರಿಯಾಕ್ಟ್ ಮಾಡಿದ್ರು. ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ, ಚೆನ್ನಾಗಿ ಬರ್ತಾಯಿದೆ ಅಂತೆ. ತಿಪ್ಪಣ್ಣ ಅಂತ ಅವ್ರ ನೇಮು. ಸೊ ಖುಷಿ ಆಯಿತು, ತುಂಬ ಖುಷಿ ಆಯಿತು ಈ ಥರ ಸಪೋರ್ಟ್ ಮಾಡ್ತಿದ್ದೀರಾ ಅಥವಾ ನೆನೆಸ್ಕೊಂಡು ಫೋನ್ ಮಾಡಿದ್ದೀರಾ ಅಂದರೆ. ಅದು ಕೂಡ ನಂಬರ್ನ ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ತೊಗೊಂಡು ಫೋನ್ ಮಾಡಿರೋದು ಖುಷಿಯಾದ ವಿಚಾರನೇ. ಸೊ ಹಾಗಾಗಿ ಈ ಥರ ನಾವು ನಿಮಗೆ ಯೂಸ್ ಆಗೋಂಥ ಮಾಹಿತಿಗಳನ್ನು ಹಂಚ್ಕೊಳ್ತಾನೆ ಇರ್ತೀವಿ. ಅದೇ ರೀತಿ ಹೈದರಾಬಾದ್ ಕರ್ನಾಟಕ ರೀಜನ್ದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರಿ. ಆಲ್ರೆಡಿ ಅದು ಪ್ರೊಸೆಸಿಂಗಲ್ಲಿದೆ. ಸದ್ಯದಲ್ಲಿ ಈ ವೀಕಲ್ಲಿ ಅಥವಾ ಈ 2 daysಲ್ಲಿ ಆ ಒಂದು ಪೇಪರ್ನ ಸಾಲ್ವ್ ಮಾಡಿಬಿಟ್ಟು ನಿಮಗೆ 4 partsಲ್ಲಿ ಅಥವಾ 3 partsಲ್ಲಿ ನಿಮಗೆ ಅದನ್ನು ಸೆಂಡ್ ಮಾಡೋ ಅಂಥ ಪ್ರಯತ್ನನ ಪಡ್ತೀನಿ. ಸದ್ಯದಲ್ಲೇ ಬರುತ್ತೆ. ಯಾವ ರೀತಿ ಇದುವರೆಗೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರೋ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಉಚಿತವಾಗಿ GPSTRನ ಸಂಬಂಧವಾಗಿ ಏನೆಲ್ಲ ಮಾಹಿತಿನ ಒದಗಿಸ್ಬೋದೋ
ಅಷ್ಟು ಮಾಹಿತಿಗಳನ್ನು ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದರಿಂದ ಉಪಯೋಗ ಆದರೆ ಅಷ್ಟೇ ಸಾಕು. ಸೊ ಧನ್ಯವಾದಗಳು.